ಕಾಂಗ್ರೆಸ್ ಸರ್ಕಾರದ ದೂರಾಡಳಿತದ ಆರೋಪ ಪಟ್ಟಿ ಬಿಡುಗಡೆ. ಕರ್ನಾಟಕ ರಾಜ್ಯ ಜಿಹಾದಿಗಳ ಕರ್ನಾಟಕವಾಗಿದೆ. ಲವ್ ಜಿಹಾದಿ ಹೆಸರಿನಲ್ಲಿ ಹುಬ್ಬಳ್ಳಿ ಘಟನೆ. ಹಿಂದೂ ಯುವತಿ ಚುಚ್ಚಿಕೊಂಡಿದ್ದನ್ನ ಬಿಜೆಪಿ ಉಗ್ರವಾಗಿ ಖಂಡಿಸುತ್ತಿದೆ. ಕರ್ನಾಟಕ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಮುಸ್ಲಿಂ ಯುವಕನನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಹುಬ್ಬಳ್ಳಿ ತಂದೆ ತಾಯಿ ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ. ಮನೆ ಹಾಳ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು. ಸತ್ತಿರೋ ಹೆಣ್ಣಿನ ಮೇಲೆ ಲವ್ ಕೇಸ್ ಹಾಕ್ತೀರಾ? ಹಿಂದೂಗಳು ಕಾಂಗ್ರೆಸ್ ಮುಖಕ್ಕೆ ಮಂಗಳಾರತಿ ಹಾಕ್ತಾರೆ. ಒಬ್ಬ ಡೆವಲಪರ್ಸ್ ಪರ್ಮಿಷನ್ಗೆ ಸರ್ಕಾರಕ್ಕೆ 7 ರಿಂದ 8 ಕೋಟಿ ಕೊಡಬೇಕು. ಕಾಂಗ್ರೆಸ್ನಿಂದ ಟ್ಯಾಕ್ಸ್ ಲೂಟಿ. ಕರ್ನಾಟಕದಲ್ಲಿ ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲ. ಬೆಳಗಾವಿಯಲ್ಲಿ ದಲಿತ ಮಹಿಳೆ ಬೆತ್ತಲೆ ಪ್ರಕರಣ ನೆನಪಿಸಿದ ಅಶೋಕ್. ಜೆಪಿ ನಗರ 2 ಕೊಲೆ. ಎಂಜಿ ರೋಡಲ್ಲಿ ಚಿತ್ರನಟಿ ಮೇಲೆ ಹಲ್ಲೆ. ಕುಸಿದ ಕಾನೂನು ಪರಾಕಾಷ್ಠೆ. ಕರ್ನಾಟಕ ಅಭಿವೃದ್ಧಿ 10 ವರ್ಷ ಹಿಂದೆ ಹೋಗಿದೆ. ಅಭಿವೃದ್ಧಿ ಕುಂಠಿತ. ಬರೀ 10 ತಿಂಗಳಲ್ಲಿ 692 ರೈತರ ಆತ್ಮಹತ್ಯೆ ನಡೆದಿವೆ. ಕ್ರೂರ ಹೃದಯಹೀನ ಬಂಡೆ ಸರ್ಕಾರ. ಮಚ್ಚು ಲಾಂಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಲವ್ ಜಿಹಾದ್, ಕೊಲೆ, ದರೋಡೆ ಕಾಂಗ್ರೆಸ್ ಕೈಯಲ್ಲಿದೆ. ರಾಜ್ಯದಲ್ಲಿ ಹೆಚ್ಚಿದ ಭಯೋತ್ಪಾದನೆ, ದೇಶದ್ರೋಹ ಚಟುವಟಿಕೆಗಳು ಹೆಚ್ಚಿದ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ. ಬ್ರ್ಯಾಂಡ್ ಬೆಂಗಳೂರು ಈಗ ಕ್ರೈಮ್ ಬೆಂಗಳೂರು. ಕೊಲೆಗಳ ಪ್ರಮಾಣ 31% ಹೆಚ್ಚಳ. ಕಾಂಗ್ರೆಸ್ ಅವಧಿಯ 1 ವರ್ಷದಲ್ಲಿ 176 ಅತ್ಯಾಚಾರ ಪ್ರಕರಣಗಳು ನಡೆದಿವೆ. 1135 ದೌರ್ಜನ್ಯ ಪ್ರಕರಣಗಳು. ದರೋಡೆ ಪ್ರಕರಣ 41% ಹೆಚ್ಚಳ. 17,000 ಸೈಬರ್ ವಂಚನೆ. ಕರ್ನಾಟಕದಲ್ಲಿರುವಂತ ಭ್ರಷ್ಟ ಸರ್ಕಾರ, ಲೂಟಿ ಮಾಡ್ತಾ ಇರುವಂತ ಸರ್ಕಾರ. ಮೊನ್ನೆ ಯಾವುದೋ ಒಂದು ಚಾನೆಲ್ ಅಲ್ಲಿ ನೋಡಿದೆ, ಎಲ್ಲರೂ ಹೇಳ್ತಾರೆ ಈ ಸ್ಕ್ವೇರ್ ಫೀಟ್ ಅಂತ ನಮ್ಗೆ ಗೊತ್ತಿಲ್ಲ ಅಂತಾರೆ. ಸ್ಕ್ವೇರ್ ಫೀಟ್ ಅಂದ್ರೆ ಹಂಗಲ್ಲ. NOC ಕೊಡಕ್ಕೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು 1 ಲಕ್ಷ ಚದರ ಕಟ್ಟಿದ್ರೆ ಎಷ್ಟು ಕೊಡಬೇಕು ಅಂತ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ. ಇಡೀ ಬಿಲ್ಡಿಂಗ್ಗಲ್ಲ, ಇಡೀ ಬಿಲ್ಡಿಂಗ್ಗೆ 7 ಕೋಟಿ 8 ಕೋಟಿ ಆಗುತ್ತೆ. ಒಂದೊಂದು ಬಿಲ್ಡಿಂಗ್ ಯಾರು ಡೆವಲಪರ್ಸ್ ಕಟ್ಟಿದ್ರೆ ಒಬ್ಬೊಬ್ಬ 7 ರಿಂದ 10 ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕು. ಇದು ಸ್ಕ್ವೇರ್ ಫೀಟ್ ಅನ್ನೋದು. ಯಾರು ಬಿಡಿಸಿ ಹೇಳಿಲ್ಲ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರು ಅಭಿವೃದ್ಧಿ ಡೆವಲಪರ್ಸ್ ಇದ್ದಾರೆ, ಹೊಸ ಟ್ಯಾಕ್ಸ್ ಕಾಂಗ್ರೆಸ್ ಟ್ಯಾಕ್ಸ್ ಇದೆ. ಕಾಂಗ್ರೆಸ್ ಟ್ಯಾಕ್ಸ್ ಒಬ್ಬೊಬ್ಬ ಡೆವಲಪರ್ 7 ರಿಂದ 10 ಕೋಟಿ ರೂಪಾಯಿವರೆಗೂ ಕೊಡಬೇಕು. ಅವ್ರು 100 ಫ್ಲಾಟ್